ಇವತ್ತು ಸರ್ಕಾರದ ಸಚಿವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಒಪ್ಕೊಳ್ತಾನೆ, ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಅನ್ಯಾಯ ಹೇಳ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಿ? ಕೇಂದ್ರ ಸರ್ಕಾರ ಏನು ಅನ್ಯಾಯ ಮಾಡಿದೆ? ಇವರು ಅನ್ಯಾಯ ಮಾಡ್ತಾ ಇರೋದು. ಜನಗಳಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಮೀಸಲಿಡಬೇಕಾಯ್ತು. ಫಸ್ಟ್ ಈ ವರ್ಷ ಅಭಿವೃದ್ಧಿ ಕಾರ್ಯಕ್ಕೆ ಎಷ್ಟು ಹಣ ಬೇಕಾಗಿದೆ ಅದು ಮೀಸಲಿಟ್ಟು ಇವ್ರು ಏನೇನ್ ಪ್ರೋಗ್ರಾಮ್ ಇದೆಯೋ ಫ್ರೀಗಳು ಎಷ್ಟು ಬೇಕಾದ್ರೂ ಕೊಡ್ಲಿ. 5 ಕೊಟ್ಟಿದ್ದಾರೆ, ಇನ್ನು 50 ಕೊಡ್ಲಿ ಫ್ರೀ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದು ಬಿಟ್ಬಿಟ್ಟು ಅಭಿವೃದ್ಧಿ ಇತ್ತ ಹಣ ಮತ್ತೆ SC ST ಗಳಿಗಿದ್ದಂತ ದಲಿತರಿಗೆ ಕೇರಿಗಳಿಗೆ ಡೆವಲಪ್ಮೆಂಟ್ ಮಾಡಕೋಸಂತ ಇದ್ದಂತ 11,000 ಕೋಟಿ ಹಣನೂ ಕೂಡ ಕಬಳಿಸ್ಬಿಟ್ಟಿದ್ದಾರೆ. ಅದನ್ನು ನಿಂಗೆ 100 ಕುಡಿದ್ಬಿಟ್ಟವ್ರು, ನುಂಗಿ ನೀರು ಕುಡಿದ್ಬಿಟ್ಟವ್ರು. ದಲಿತರ ಹಣನೂ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ಕೆ ಏನು ಹೋಗ್ಬೇಕಾಯ್ತು? ಕೋಟ್ಯಾಂತರ ರೂಪಾಯಿ, ಸುಮಾರು 70-80 ಸಾವಿರ ಕೋಟಿ ಹಣ ಅಭಿವೃದ್ಧಿ ಕಾರ್ಯಕ್ಕೆ ಹೋಗ್ಬೇಕಾಯ್ತು. ರಸ್ತೆ, ಕುಡಿಯೋ ನೀರು, ದೀಪ, ನೈರ್ಮಲ್ಯ, ಇವೆಲ್ಲ ಮನೆ ಕಟ್ಟುವಂಥದ್ದು, ಇದೆಲ್ಲ ಹೋಗ್ಬೇಕಾಯ್ತು. ಅದನ್ನು ಬಳಸ್ಕೊಂಬಿಟ್ಟಿದ್ದಾರೆ. ಏನಕ್ಕೆ? ಓಟ್ಗೋಸ್ಕರ, ಓಟ್ ಪಾಲಿಟಿಕ್ಸ್ಗೋಸ್ಕರ. ಅವ್ರು ಮಾಡಿರೋ ಪಾಪಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ವಿರೋಧಿಗಳಲ್ಲ ಈ ಫ್ರೀಗಳಿಗೆ. ಅವರು ಅನೌನ್ಸ್ ಮಾಡಕ್ ಮುಂಚೆ ರಾಜ್ಯದ ಬಡ್ಜೆಟ್ ಅಲ್ಲಿ ನಮ್ಮ ಹತ್ರ ಎಷ್ಟು ಹಣ ಇದೆ, ಇವೆಲ್ಲ ಅಭಿವೃದ್ಧಿಗೆ ಹೋದ್ರೆ ಎಷ್ಟು ಉಳಿಯುತ್ತೆ ಅಂತ ಲೆಕ್ಕ ಮಾಡ್ಕೊಂಡು ಮಾಡ್ಬೇಕಾಯ್ತು. ಅದನ್ನ ಮಾಡದೆ ಪಾಪಾರ ಹೊಟ್ಟಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸೋದು. ಯಾಕೆಂದ್ರೆ ಈಗ ತಮಿಳುನಾಡು ಮೇಕೆದಾಟು ವಿಚಾರ ಬಂದಿದೆ. ನಾವು ಮೇಕೆದಾಟುಗೆ ನಮ್ಮ INDA ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಲ್ಲಿ ನಾವು ಮೇಕೆದಾಟಿಗೆ ಅನುಮತಿ ಕೊಡಲ್ಲ ಅಂತ ಮ್ಯಾನಿಫೆಸ್ಟೋದಲ್ಲಿ ಬಂದಿಟ್ಟಿದ್ದಾರೆ. ಈಗ ಜನ ಸರ್ಕಾರವನ್ನ ತೂಚಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಈ ಒಂದು ಇಶ್ಯೂನ ತಂದಿದ್ದಾರೆ. ಅದನ್ನ ಅವಮಾನನ ಸೈಡ್ ಲೈನ್ ಮಾಡಬೇಕು ಅಂತ ಈ ಇಶ್ಯೂ ತಂದಿದ್ದಾರೆ. ಇದ್ರಲ್ಲಿ ಬೇರೆ ಹಂಗೋಗಿದ್ದಾರೆ. ಇವತ್ತು ಯಾಕೆ ಹೋಗ್ತಾ ಇದ್ರು? 4 ತಿಂಗಳು ಮುಂಚೆನೆ ಹೋಗ್ಬೇಕಾಯ್ತು. ಯಾಕೆ ಹೋಗಿಲ್ಲ ಅವತ್ತು? ಇವತ್ತು ಯಾಕೆ ಹೋಗ್ತಾ ಇದ್ದಾರೆ? ಮೇಕೆದಾಟು ವಿಚಾರ ಬಂದಿದೆ, ಅದಕ್ಕೋಸ್ಕರ ಈ ಇಶ್ಯೂನ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಸರ್, ಚುನಾವಣೆ ಬಂದಿದೆ. ಚುನಾವಣೆ ಸಂದರ್ಭದಲ್ಲೇ ಈಗ ನಿಮ್ಮ ವಿರುದ್ಧ ಒಂದು ಗ್ಯಾರಂಟಿ ಅಸ್ತ್ರಾದ್ರೆ, ಅಂದ್ರೆ ಬಿಜೆಪಿ ವಿರುದ್ಧ ಗ್ಯಾರಂಟಿ ಅಸ್ತ್ರಾದ್ರೆ, ನಮ್ಮ ಹಣ ನಮ್ಮ ಹಕ್ಕು ಅನ್ನುವಂತ ಮತ್ತೊಂದು ಪರ್ಯಾಯ ನರೇಟಿವ್ ಅನ್ನ, ಆ ಅಸ್ತ್ರವನ್ನ ನಿಮ್ ವಿರುದ್ಧ ಬಳಸ್ತಾ ಇದಾರ. ಇದು ಚುನಾವಣೆ ಸಂದರ್ಭದಲ್ಲೇ ಅವ್ರು ಕೋರ್ಟ್ಗೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದು ರಾಜಕೀಯವಾಗಿ ತಿರುವು ಪಡ್ಕೊಂಡಿದೆ ಅನ್ಸತ್ತಾ? ಎಲ್ಲಿ ನಮ್ಮ ಹಣ ನಮ್ಮ ಹಕ್ಕು? ಕೇರಳದ ಆನೆ ಯಾರಿಗೋ ತಿವಿದಿದೆ ಅಂತ 15 ಲಕ್ಷ ನಮ್ಮ ಹಣನ ಕೇರಳ ಕೊಟ್ರಲ್ಲ ವಯನಾಡಿಗೆ. ರಾಹುಲ್ ಗಾಂಧಿ ಕಂಟೆಸ್ಟ್ ಮಾಡ್ತಾರೆ. ಅದೇ ಯಾರ ಹಣ? ನಮ್ಮ ಹಣ ಕೇರಳಗೆ ಹೋಯ್ತಲ್ಲ, ವಯನಾಡಿಗೆ ಹೋಯ್ತಲ್ಲ. ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಅವರು, ಪಾದಯಾತ್ರೆ ಮಾಡಿದ್ರು. ಮೇಕೆದಾಟುವಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ. ಈಗ ಎಲ್ಲ ನಮ್ಮ ನೀರು ಎಲ್ಲ ಹೋಯ್ತಲ್ಲ, ತಮಿಳ್ನಾಡಿಗೆ ಹೋಯ್ತಲ್ಲ. ಅದಕ್ಕೆ ಎಲ್ಲ ಫೇಲ್ಯೂರ್ ಔಟಿದೆ. ಇವ್ರು ಏನೇನು ಹೇಳಿದ್ರು ಅದೇ ಅವ್ರಿಗೆ ತಿರುಗುಬಾಣ ಆಗಿರೋದ್ರಿಂದ ಇದನ್ನ ಜನಗಳ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರದ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರದ ಮೇಲೆ ಕೇಸ್ ಹಾಕುವಂಥದ್ದು ಅದು ಯಾವಾಗ ಮಾಡಬೇಕು? ನಿನ್ ಸಂಬಂಧ ಸರಿ ಇಲ್ಲ ಅಂದ್ರೆ ಮಾಡಬೇಕು. ಈಗ ತೆಲಂಗಾಣದ CM ನಿಮ್ ತರ ಮಾಡಿದ್ರ? ಅಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ನಿಮ್ ತರ ಮಾಡಿದ್ರ? ಗೌರವಯುತವಾಗಿ ನಡ್ಕೊಂಡು ಗೌರವಯುತವಾಗಿ ಹಣ ತಂದಿದ್ದಾರೆ. ನಿಮ್ಗೆ ಆ ಗೌರವಯುತವಾಗಿ ನಡ್ಕೊಳ್ಳೋ ಅಂತ ಯೋಗ್ಯತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ವಿ. ಧನ್ಯವಾದ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಹೇಳ್ತಾ ಇರುವಂತ ಮಾತು. ಕ್ಯಾಮ್ರಾಮನ್ ಸಂದೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.